ಆತ್ಮೀಯ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕವೃಂದದವರಿಗೆ ಈ ಒಂದು ವಿಡಿಯೋಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪಠ್ಯಾಧಾರಿತವಾಗಿರ್ತಕ್ಕಂಥ ಮಾಹಿತಿ ಆಧಾರಿತ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ತಮಗೆ ಹಾಕ್ತೀವಿ. ಮೊಟ್ಟ ಮೊದಲಿಗೆ ನಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಅಚ್ಚುಮೆಚ್ಚಿನ ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಯೂಟ್ಯೂಬ್ ಚಾನಲ್ದಿಂದ ನಾವು ಕಳೆದ 2 ತಿಂಗಳಲ್ಲಿ SSLCಗೆ ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳ ಅಭ್ಯಾಸ ಸರಣಿಗಳಲ್ಲಿ ತುಂಬಾ ವಿಡಿಯೋಗಳನ್ನು ಹಾಕಿದ್ದೀವಿ. ನಮ್ಮ ವಿಡಿಯೋಗಳಿಂದ ಅತಿ ಹೆಚ್ಚಿನ ಪ್ರಶ್ನೆಗಳ ಸಹಿತ ಬಂದಿದ್ದಾವೆ. ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಸಹಿತ ಚೆನ್ನಾಗಿ ಬರೆದಿದ್ದೀರಿ. ಆ ಪರೀಕ್ಷೆಯ ಕೊನೆಯ ಘಟ್ಟದ ಫಲಿತಾಂಶ ವೀಕ್ಷಣೆಗಾಗಿ ತಾವೆಲ್ಲರೂ ಕೂಡ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಹಾಗಾದರೆ ಅದಕ್ಕೆ ಆಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಒಂದು ಸುದ್ದಿ ಬಂದಿದೆ. ನಾಳೆ SSLC ಫಲಿತಾಂಶ ಪ್ರಕಟ. ತಾವೆಲ್ಲರೂ ಕೂಡ 19 ಮತ್ತು 22 ಜುಲೈಗೆ ಬರೆದಿರ್ತಕ್ಕಂಥ SSLC ಪರೀಕ್ಷಾ ಫಲಿತಾಂಶವನ್ನು ನಾಳೆ ಮಧ್ಯಾಹ್ನ 3:30ಕ್ಕೆ ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ BC ನಾಗೇಶ್ ಅವರು ಬಿಡುಗಡೆಯನ್ನು ಮಾಡಲಿದ್ದಾರೆ. 3:30ರ ನಂತರ ನಿಮ್ಮದೇ ಆಗಿರ್ತಕ್ಕಂಥ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ನಿಮ್ಮ ಪರೀಕ್ಷಾ ಫಲಿತಾಂಶ ಸಹಿತ ಬರುತ್ತೆ. ಅಷ್ಟೇ ಅಲ್ಲದೆ ವೆಬ್ಸೈಟ್ ಆಗಿರ್ತಕ್ಕಂಥ sslc.karnataka.gov.in ಗೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಸಹಿತ ತಾವುಗಳು ಏನು ಮಾಡ್ಬೋದಪ್ಪ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ SSLC ಪರೀಕ್ಷಾ ಫಲಿತಾಂಶವನ್ನು ನೋಡ್ಬೋದು. ಯಾರ್ದೆಲ್ಲ ಚೆನ್ನಾಗಿ ರಿಸಲ್ಟ್ ಆಗುತ್ತೆ ಎಲ್ಲರದು ಕೂಡ ತಮ್ಮ ರಿಸಲ್ಟನ್ನು ಪೋಸ್ಟ್ ಮಾಡಿ. ಮುಂಚೆವಾಗಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆನ ಅಟೆಂಡ್ ಮಾಡಿದ್ದೀರಂದರೆ ನಿಮ್ಮ ರಿಸಲ್ಟು ಕೂಡ ತುಂಬ ಚೆನ್ನಾಗಿಯೇ ಬರುತ್ತೆ. ನಿಮ್ಮ ಪರೀಕ್ಷಾ ಫಲಿತಾಂಶಕ್ಕಾಗಿ ಮುಂಚಿತವಾಗಿ ನಾವು ಬೆಸ್ಟ್ ವಿಶಸ್ಗಳನ್ನು ಹೇಳ್ತಾ ಇದ್ದೀವಿ. ಇದೇ ಇತ್ತು ಇವತ್ತಿನ ಒಂದು ಮಾಹಿತಿಯಲ್ಲಿ. ನಾಳೆ ಸೋಮವಾರ ಅಂದರೆ 9 ಆಗಸ್ಟ್ 2021ಕ್ಕೆ ಮಧ್ಯಾಹ್ನ 3:30ಕ್ಕೆ SSLC ಪರೀಕ್ಷಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ತಾವುಗಳು ಕೂಡ ನಿಮ್ಮ SSLC ಪರೀಕ್ಷಾ ಫಲಿತಾಂಶವನ್ನು ನೋಡಿ ನಿಮ್ಮ ಅಂಕಗಳನ್ನು ಈ ಒಂದು ವಿಡಿಯೋದ ಕಮೆಂಟ್ ಸೆಷನ್ನಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಭಾಗಗಳಲ್ಲಿ. ಅಲ್ಲಿಯವರೆಗೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.